ಈ ದೇಶದಲ್ಲಿ ಒಂದು ವಿಚಿತ್ರ ನಡೆಯುತ್ತೆ. ಅದೇನಂದ್ರೆ, ಪುರಾತನ ಗಣೇಶ ವಿಗ್ರಹವನ್ನ ಮರದ ಪೆಟ್ಟಿಗೆಯಲ್ಲಿ ಯಾರಿಗೂ ಕಾಣದಂತೆ ಬಚ್ಚಿಡಲಾಗುತ್ತೆ. ಭಾರತ ಮೂಲದ ತಾಂತ್ರಿಕ ಗುಂಪೊಂದು ಆ ದೇಶಕ್ಕೆ ಅನಾದಿ ಕಾಲದಿಂದಲೇ ಈ ಗಣೇಶನನ್ನ ಕೊಂಡೊಯ್ದಿತ್ತು. ಸಾಲದ್ದಕ್ಕೆ ಆ ಗಣೇಶ ಮೂರ್ತಿಯಿಂದಲೇ ನಾನಾ ತಂತ್ರ ಪದ್ಧತಿಗಳನ್ನ ಕಲಿತು ಬಳಿಕ ಅಲ್ಲಿಯೇ ನೆಲೆಗೊಂಡಿತ್ತು ತಾಂತ್ರಿಕ ಗುಂಪು. ವಿಸ್ಮಯ ಹುಟ್ಟಿಸೋ ಈ ದೇವಾಲಯ ಇರೋದು ಸೂರ್ಯನ ನಾಡು ಎಂದೇ ಖ್ಯಾತಿ ಪಡೆದುಕೊಂಡಿರುವ ಜಪಾನ್ ದೇಶದಲ್ಲಿ. ತಾಂತ್ರಿಕ ಬೌದ್ಧ ಧರ್ಮದಲ್ಲಿ ಗಣೇಶನನ್ನು ಶಕ್ತಿ ಎಂದು ಕರೆಯಲ್ಪಡುವ ಹೆಣ್ಣು ಆನೆಯನ್ನ ಅಪ್ಪಿಕೊಳ್ಳುತ್ತಿರುವಂತೆ ಚಿತ್ರಿಸಲಾಗಿದೆ. ಈ ಚಿತ್ರವು ಪುರುಷ ಮತ್ತು ಮಹಿಳೆಯ ಸಂಗಮದಿಂದ ಉತ್ಪತ್ತಿಯಾಗುವ ಶಕ್ತಿಯನ್ನ ಸಂಕೇತಿಸುತ್ತದೆ. ಆದರೆ ಈ ಗಣೇಶನ ವಿಗ್ರಹಗಳು ಅಥವಾ ಚಿತ್ರಗಳನ್ನ ದೇವಾಲಯಗಳಲ್ಲಿ ಸಾರ್ವಜನಿಕವಾಗಿ ಪ್ರದರ್ಶಿಸಲಾಗುವುದಿಲ್ಲ. ಅತೀಂದ್ರಿಯ ಶಕ್ತಿ ಸಂಪಾದನೆಗಾಗಿ ಬೌದ್ಧ ತಾಂತ್ರಿಕರು ಈ ವಿಗ್ರಹವನ್ನ ಪೂಜಿಸುತ್ತಾರೆ. ಧಾರ್ಮಿಕ ಸಂಶೋಧಕರ ಪ್ರಕಾರ ಗಣೇಶನನ್ನ ಮೊದಲು ಜಪಾನ್ನಲ್ಲಿ ಪೂಜಿಸಲಾಗ್ತಿತ್ತಂತೆ. 8ನೇ ಶತಮಾನದಲ್ಲಿ ಬೌದ್ಧ ಧರ್ಮದ ಒಂದು ಶಾಖೆ ಇದ್ದು ಅದರ ಅನುಯಾಯಿಗಳು ಬೌದ್ಧ ಧರ್ಮವನ್ನ ನಂಬುತ್ತಾ ತಾಂತ್ರಿಕ ಶಕ್ತಿಗಳನ್ನ ಪೂಜಿಸುತ್ತಾ ಬಂದ್ರು. ಬೌದ್ಧ ಧರ್ಮದ ಈ ಶಾಖೆಯು ಭಾರತದ ಒರಿಸ್ಸಾದಲ್ಲಿ ಹುಟ್ಟಿಕೊಂಡಿತ್ತು. ನಂತರ ಚೀನಾ ಮತ್ತು ಜಪಾನ್ಗೆ ಲಗ್ಗೆ ಇಟ್ಟಿತ್ತು. ಗಣೇಶನನ್ನು ಕೆಂಗಿಟೆನ್ ಎಂದು ಒಬ್ಬ ಶಕ್ತಿಶಾಲಿ ದೇವತೆಯಾಗಿ ಆರಾಧಿಸಲಾಗ್ತಿತ್ತು.